ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೀ ಇಂಡಿಪೆಂಡೆನ್ಸು ಮುಸ್ಲಿಂ ಲೀಗ್ ಜೊತೆಗೆ ಆ ಹಿಂದೂ ಮಹಾಸಭಾ ಸರ್ಕಾರ ಮಾಡಿದ್ರ ಬಗ್ಗೆ ಅಭಿಪ್ರಾಯ ಹೇಳಿ ಸರ್. ವಿ ಆರ್ ನಾಟ್ ಹಿಂದೂ ಮಹಾಸಭಾ, ವಿ ಆರ್ ಬಿಜೆಪಿ. ಅಂದ್ರೆ ನಿಮ್ಮ ಮೂಲ ಇದ್ದಿದ್ದನ್ನು ಮರೆತು ನಮ್ಮ ಮೂಲ ಜನಸಂಘ. ಅದೇ ಭಾಗವಾಗಿ ಜನಸಂಘ ಯಾವತ್ತು ಮುಸ್ಲಿಂ ಲೀಗ್ ಜೊತೆನಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ಬಂಗಾಳದಲ್ಲಿ ಮಾಡಿದ್ದು ಪ್ರೀ ಇಂಡಿಪೆಂಡೆನ್ಸ್ ನಾವು ಮಾಡಿಲ್ಲ. ಜನಸಂಘ ಯಾವತ್ತು ಮುಸ್ಲಿಂ ಲೀಗ್ ಜೊತೆನಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ಒಂದು. ಎರಡನೇದು, ಈಗಲೂ ಮುಸ್ಲಿಂ ಲೀಗ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರೋದು ನಾವಲ್ಲ, ನೀವು, ನಿಮ್ಮ ಕಾಂಗ್ರೆಸ್ ಪಾರ್ಟಿ, ನಿಮ್ಮ ಯು ಡಿ ಎಫ್ನಲ್ಲಿ ಯಾವೆಲ್ಲ ಪಾರ್ಟಿ ಇದೆ ಅಂತ ಗೊತ್ತಿದೆಯಾ ನಿಮಗೆ? ಕೇರಳದಲ್ಲಿ ಮುಸ್ಲಿಂ ಲೀಗ್ ಆಲ್ಸೋ ಪಾರ್ಟ್ ಆಫ್ UDF. ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳು ಅಂತ ನೀವೇನು, ದೇಶದ್ರೋಹಿಗಳು ಅಂತ ನೀವೇನು ಕರಿತೀರಿ, ಅವ್ರ ಜೊತೆಗೆ ಒಂದು ಸ್ವಲ್ಪ ದಿನ ಸರ್ಕಾರ ನಡೆಸಿದ್ರು. ದೇಶದ್ರೋಹಿಗಳ ಜೊತೆ ಸರ್ಕಾರ ಮಾಡಲಿಲ್ಲ, PDF ಜೊತೆ ಸರ್ಕಾರ ಮಾಡಿದ್ವಿ. ನೀವು ಹೇಳೋರು PDP ಜೊತೆನಲ್ಲಿ ಸರ್ಕಾರ ಮಾಡಿದ್ವಿ. ಅಂದ್ರೆ ಅವರು ದ್ರೋಹಿಗಳಲ್ಲ, ಸರ್ಕಾರ ಮಾಡಿದ್ವಿ. ಕಾಶ್ಮೀರಕ್ಕೆ ನ್ಯಾಯ ಕೊಟ್ವಿ. ಮೋಟಿವ್ ಅಂದ್ರೆ ಉದ್ದೇಶ ಇದೆಯಲ್ಲ, ಆ ಉದ್ದೇಶದಲ್ಲಿ ಕಾಶ್ಮೀರನ ತುಂಡು ಮಾಡೋದು ಇರಲಿಲ್ಲ. ಕಾಶ್ಮೀರನ ಭಾರತದ ಜೊತೆಗೆ ಅಂದ್ರೆ ನಿಮ್ಮ ಉದ್ದೇಶ ಜೋಡಿಸೋದಿತ್ತು. ನೆಹರು ಮಾಡಿದ ಬ್ಲಂಡರ್ನ ಸರಿ ಮಾಡೋದಕ್ಕೆ ಸ್ಟ್ರಾಟಜಿ ರೂಪದಲ್ಲಿ ನಾವು PDPನ ಉಪಯೋಗಿಸ್ಕೊಂಡಿದ್ವಿ. ನೆಹರು ಮಾಡಿದಂಥ ಬ್ಲಂಡರ್ನ ಸರಿ ಮಾಡೋದಕ್ಕೆ ಸ್ಟ್ರಾಟಜಿ ರೂಪದಲ್ಲಿ PDPನ ಉಪಯೋಗಿಸ್ಕೊಂಡಿದ್ದೀವಿ. ಅವರು ಸಂವಿಧಾನದ ರಕ್ಷಣೆ, ಪ್ರಜಾಪ್ರಭುತ್ವದ ರಕ್ಷಣೆ ಅಂದಾಗ ನೀವು ನೇರವಾಗಿ ಎಮರ್ಜೆನ್ಸಿಗೆ ಹೋಗ್ಬಿಡ್ತೀರಿ. ಅಂದರೆ ಕಾಂಗ್ರೆಸ್ಸಿಗೆ ಸಂವಿಧಾನದ ರಕ್ಷಣೆ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ. ಈಗ RJD ಅವರಿಗೆ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋ ಅಧಿಕಾರ ಇಲ್ಲ, ಯಾಕಂದರೆ ಮೇವು ಹಗರಣದಲ್ಲಿ ಅವರು ಅಕ್ಯೂಸ್ಡ್ ಆಗಿದ್ದಾರೆ. ನೀವು ಹಿಂಗೆ ಅಂದುಬಿಟ್ರೆ ನಿಮ್ಮ ವಿಪಕ್ಷಗಳಿಗೆ ಯಾರಿಗೂ ನಿಮ್ಮ ಪ್ರಶ್ನೆ ಮಾಡೋ ಅಧಿಕಾರನೇ ಇಲ್ಲ ಅಂದಂಗೆ ಆಗುತ್ತೆ. ನೋಡಿ, ಅತಿ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದಂಥ ಅಪಕೀರ್ತಿ, ಅತಿ ಹೆಚ್ಚು ಬಾರಿ ಚುನಾಯಿತ ಸರ್ಕಾರಗಳನ್ನು ವಜಾಗೊಳಿಸಿದಂಥ ಅಪಕೀರ್ತಿ, ಯಾರೂ ಮುರಿಯೋಕ್ಕಾಗದೇ ಇರುವಂಥ ಅಪಕೀರ್ತಿ ಇರೋದು ಕಾಂಗ್ರೆಸ್ ಕೈನಲ್ಲೇ. ಅತಿ ಹೆಚ್ಚು ಬಾರಿ ಚುನಾಯಿತ ಸರ್ಕಾರಗಳನ್ನು, ಅತಿ ಹೆಚ್ಚು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ. ನಮ್ಮ ಪ್ರಿಯಾಂಬಲ್ ಇದೆಯಲ್ಲ, ಆ ಪ್ರಿಯಾಂಬಲ್ ಒಳಗೂ ವಿತೌಟ್ ಡಿಬೇಟ್ ವಿಪಕ್ಷ ನಾಯಕರುಗಳೆಲ್ಲ ಜೈಲಲ್ಲಿ ಇಟ್ಟು ಆ ಪ್ರಿಯಾಂಬಲ್ ಒಳಗೆ ಅಂಬೇಡ್ಕರ್ ಹೇಳದೇ ಇರುವಂಥ ಮಾತನ್ನು ತುರುಕಿದ ಅಪಕೀರ್ತಿ ಇವ್ರದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.